ಅವ್ರನ್ನ ಕೇಳಿ, ನನಗೆ ಕೇಳ್ತೀರಾ? ಅವ್ರು ನಮ್ಮ AICC ಅಧ್ಯಕ್ಷರು, ಅವ್ರ ವಿಚಾರದಲ್ಲಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನೋಡಿ, ಅದೆಲ್ಲ ಖರ್ಗೆಜಿಯವರು ಈಸ್ AICC ಪ್ರೆಸಿಡೆಂಟ್. ಅವ್ರ ವಿಚಾರದಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ಹೊರತು. ನೋಡಿ, ಯಾವುದೇ ಇದರಲ್ಲಿ ಸಮೇತ ಅವರು ಅದನ್ನು ಹೇಳಲಿ. ಈಗ ನನ್ನ ವಿಚಾರ ಕೇಳಿ ನಾನು ಹೇಳ್ತೀನಿ, ನನ್ನ ವಿಚಾರ ಕೇಳಲಿಲ್ಲ. ನೀವು ಖರ್ಗೆಜಿ ಅವ್ರ ವಿಚಾರ ಕೇಳ್ಬಿಟ್ಟು ಸ್ವಾಗತ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡಿ, ಅವರು ನೀವು ಅವ್ರನ್ನ ಗ್ರೇಡ್ನ ಯಾಕೆ ಡೌನ್ ಗ್ರೇಡ್ ಮಾಡಲಿಕ್ಕೆ ಹೋಗ್ತೀರಾ? ಈಸ್ AICC ಪ್ರೆಸಿಡೆಂಟ್, ಈಸ್ ನಾಟ್ ದ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂತ. ಅವ್ರು ಯಾವುದೋ ಕಾಲದಲ್ಲಿ ಇಲ್ಲಿದ್ದವರು ಆಪೋಸಿಷನ್ ಲೀಡರ್ ಆಗಿದ್ದು ಅದು ಅವತ್ತರ ಆಗಿದ್ರೆ ಅವದೇ ಅದು. ಅದಕ್ಕೆ ಅದು ಅವರಿಗೆ ಬಿಟ್ಟಿದ್ದಕ್ಕೋಸ್ಕರ ನನಗೆಲ್ಲ, ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ. ನೋಡಿ, ಈಗ 137 ಜನ MLA ಗಳಿದ್ದೀವಿ ನಾವು, 137 ಈಗ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ಅಲ್ಲಿ ಕುರ್ಚಿ ಖಾಲಿ ಇಲ್ಲ. ನೀವು ಈ ಪ್ರಶ್ನೆ ಎಲ್ಲ ಯಾಕೆ ನನ್ನ ಕೇಳ್ತೀರಾ? ದರ್ ಇಸ್ ನೋ ವೇಕೆನ್ಸಿ. ನೋಡಿ, ಅವರು ಯಾವುದೇ ಮಾತು ಹೇಳಿರ್ಬೋದು, ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಆಯ್ತಾ? ವೈಯಕ್ತಿಕ ಕಲಿ ಅವರು ಇದ್ದಾಗ ನೋಡಿ 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 ಹಂಗೆ 28ನೇ ತಾರೀಕು ಆದಮೇಲೆ ತಾನೇ ಹೇಳಿದ್ದು, 28 ಆದಮೇಲೆ ತಾನೇ ಹೇಳಿರೋದು. ಆ ಟೈಮಲ್ಲಿ ಮಾತಾಡೋಣ, ಈಗ ಯಾಕೆ ಮಾತಾಡ್ತೀನಿ? ನನಗೆ ಯಾವುದಕ್ಕೂ ಸ್ವಾಗತನೂ ಇಲ್ಲ, ತಿರಸ್ಕಾರನೂ ಇಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಸ್ವಾಗತ ಅಷ್ಟೇ.